ಇವತ್ತು ಚಿತ್ರದುರ್ಗದಲ್ಲಿ ನ್ಯಾಯಬೆಲೆ ಅಂಗಡಿಗಳು ಅಂತ ಇರೋದು ಬಡವರಿಗೋಸ್ಕರ, ಶೋಷಿತ ವರ್ಗದ ಕೆಳವರ್ಗದ ಜನಗಳಿಗೆ 3 ಹೊತ್ತು ಊಟ, ಒಳ್ಳೆ ಊಟ ಸಿಗಲಿ ಅಂತೇಳಿ ಇವತ್ತು ನ್ಯಾಯಬೆಲೆ ಅಂಗಡಿ ಹೆಂಗೆ ಏನಾಗಿದೆ ಅಂದರೆ 2 ದಿನ 3 ದಿನ ನ್ಯಾಯಬೆಲೆ ಒಳಗೆ ರೇಷನ್ ಕೊಟ್ಬಿಟ್ಟು ಉಳಿದಿದ್ದ ದಿನ ರೇಷನ್ ಖಾಲಿಯಾಗಿದೆ ಅಂತೇಳಿ ಜನಸಂದಣಿ ಮಾಡ್ತಾರೆ. ಅಂದರೆ ಸಿಗಲ್ಲ ಅನ್ನೋ ಥರ ಮಾಡ್ತಾರೆ. ಆದರೆ ಸರ್ಕಾರ ಹೇಳಿರೋದು ಭಾನುವಾರ ಬಿಟ್ಟು ಪ್ರತಿದಿನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮತ್ತು ಸಂಜೆಯಿಂದ ರಾತ್ರಿ 8 ಗಂಟೆವರೆಗೂ ಸಬ್ಸೆಂಟಾಗಿ ರೇಷನ್ ಕೊಡಬೇಕಂತಿದೆ. ಇದು ಯಾವುದು ಇಲ್ದಂಗೆ ಮನವಿ ಕೊಟ್ಟಾಗ 2-3 ದಿನ ಮಾಡ್ತಾರೆ, ಮತ್ತು ಮುಂದಿನ ತಿಂಗಳು ಅದೇ ಥರ ಮಾಡ್ತಾರೆ. ಮತ್ತು ತಮ್ಮಾಕಕ್ಕೆ ಯಾರಿಗೋ ಹೊಸಬ್ರು ನೇಮಕ ಮಾಡ್ಕೊಂಡು 20 ರೂಪಾಯಿ 30 ರೂಪಾಯಿ ಹಗಲು ದೊರಡೆ ಮಾಡ್ತಾರೆ. ಒಂದು ಸೊಸೈಟಿ ಒಳಗೆ 100,000 ಕಾರ್ಡಿದ್ರೆ 20 ರಿಂದ 30,000 ರೂಪಾಯಿ ಹಗಲು ದೊರಡೆ ಮಾಡ್ತಾರೆ. ಆಮೇಲೆ ಸ್ವಸಹಾಯ ವಿವಿಧ ಸಂಘ ಇದರ ಹೆಸರಲ್ಲೇ ಸೊಸೈಟಿಗಳು ತಗೊಂಡಿರೋದು ಲೈಸೆನ್ಸು. ಅದರ ಬಯಲೊಳಗೆ ಏನಿದೆ, ಪ್ರತಿಯೊಂದು ನ್ಯಾಯಬೆಲೆ ಬರುವ ಲಾಭವಂತವನ್ನು ಸಮಾಜ ಸೇವೆಗಾಗಿ ಮತ್ತು ಶೋಷಿತ ವರ್ಗದವರಿಗೆ ಆ ಹಣವನ್ನು ಮೀಸಲಿಡಬೇಕಂತಿದ್ದಾರೆ. ಈ ಎಲ್ಲ ಸೊಸೈಟಿಯವರು ಈ ನಿಯಮವನ್ನು ಗಾಳಿಗೆ ತೋರಿ ತಮ್ಮ ಸ್ವಂತ, ಅಂದರೆ ತಮ್ಮ ಫ್ಯಾಮಿಲಿಗೆ ಸ್ವಂತಕ್ಕೆ ಆ ಹಣವನ್ನು ಉಪಯೋಗಿಸ್ಕೊತಾರೆ. ಇಂಥ ರೇಷನ್ ಅಂಗಡಿಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು CM ಅವರಿಗೂ ಮನವಿ ಕೊಡ್ತಿದ್ದೀವಿ. ಇವರೆಲ್ಲರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಇಂಥ ಲೈಸೆನ್ಸ್ ರದ್ದು ಮಾಡಿ ಹೊಸಬರಿಗೆ ಸೊಸೈಟಿ ಲೈಸೆನ್ಸ್ ಕೊಟ್ಟು ನಿಯಮವಾಗಿ ನಡೆಸುವಂಥ ಒಂದು ಅಧಿಕಾರಿಗಳನ್ನು ತಡೆಗಟ್ಟಬೇಕು. ಅಧಿಕಾರಿಗಳು ಬಂದಿದ್ದ ಕೆಲಸನ ಇದನ್ನು ಜೈ ಹಿಂದ್ ರಕ್ಷಣಾ ವೇದಿಕೆ ಇವತ್ತು ಮನವಿ ಕೊಡುವ ಮುಖಾಂತರ ಖಂಡಿಸುತ್ತೆ. ಮುಂದೆ ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಪ್ರತಿಭಟನೆ ಮುಖಾಂತರ, ಉಪವಾಸ ಸತ್ಯಾಗ್ರಹದ ಮುಖಾಂತರ ಧರಣಿ ಮಾಡಬೇಕಾಗತ್ತೆ. ಇದು ಸರ್ಕಾರಕ್ಕೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆ. ನಿಮ್ಮ ಹೆಸರು? ಸೈಯದ್, ಜೈ ಹಿಂದ್.